ಹೇ ದೇವಿ, ಎಂತಹ ಮನಮೋಹಕ ದೃಶ್ಯ! ನೀವು ನನ್ನ ಹಾಗೆ ಯೋಚಿಸುತ್ತಿರುವಿರಾ? ಹಾ ಪ್ರಭು, ನನಗೂ ನಮ್ಮ ವಿವಾಹದ ಶುಭ ದಿನ ನೆನಪಾಗುತ್ತಿದೆ. ಎಂತಹ ಸುಂದರ ಸುಯೋಗವಿದು! ಪ್ರಭು ಈ ಲೀಲೆಯನ್ನು ಶ್ರಾವಣ ಮಾಸದಲ್ಲಿ ತೋರುತ್ತಿದ್ದಾರೆ. ಈ ಮಾಸ ನಮಗೆ ಅತ್ಯಂತ ಪ್ರಿಯವಾದುದು ಅಲ್ಲವೇ? ದೇವಿ, ನಾನಂತೂ ಪರಮಾವತಾರಿ ಶ್ರೀಕೃಷ್ಣನಿಗೆ ಋಣಿ. ಕೃಷ್ಣನಿಂದ ನನಗೆ ನನ್ನದೇ ಬಾಲರೂಪ ನೋಡುವ ಸುಂದರ ಅವಕಾಶ ಪ್ರಾಪ್ತಿಯಾಗಿದೆ. ಹೇ ದೇವಿ, ಈ ಕ್ಷಣ, ಈ ಲೀಲೆ ಮತ್ತು ಪ್ರಭುವಿನ ಈ ರೂಪ ಸದಾ ನನ್ನ ಸ್ಮರಣೆಯಲ್ಲಿರುತ್ತದೆ. ವಿಷ್ಣು, ನಿನ್ನಿಂದಾಗಿ ನಾನು ಪೂರ್ತಿ 2 ಕಲ್ಪ ತನಕ ದೀರ್ಘ ನಿದ್ರೆಯಲ್ಲಿದ್ದೆ. ಈಗ ನೋಡು, ನಿನ್ನ ಮೃತ್ಯುವಿಗೆ ಎಚ್ಚರ ಆಗಿದೆ. ಜಗತ್ತನ್ನ ಕಾಪಾಡೋಕೆ ನಿನ್ನ ನಾಶ ಮಾಡೋಕ್ ನೋಡಿದ್ಯಲ್ಲ, ಇವತ್ ನಾನ್ ನಿನ್ನ ಅಂತ್ಯ ಮಾಡ್ತೀನಿ. ನಾನ್ ಬರ್ತಾ ಇದ್ದೀನಿ ಪರಮಾವತಾರಿ, ನಿನ್ನ ಮೃತ್ಯುವಾಗಿ ನಾಶ ಮಾಡೋಕೆ ಬರ್ತಿದ್ದಾನೆ ಕೂಟನಾಗ. श्री कृष्ण गोविंद हरे मुरारी, हे नाथ नारायण वासुदेवा. श्री कृष्ण गोविंद हरे मुरारी, हे नाथ नारायण वासुदेवा. ರಾಧಿ, ನೀನ್ ಮಾಡ್ತಿದ್ಯಾ? ಗೊಲ್ಲ, ನಿನಗೇನ್ ಕಾಣಿಸ್ತಾ ಇಲ್ವಾ? ನಾನು ಹಣ್ಣು ತಿಂತಿದ್ದೀನಿ. ಅದೇನೋ ನನ್ಗೂ ಕಾಣಿಸ್ತಿದೆ. ಆದ್ರಿ ನೀನ್ ಮರ್ತ್ಬಿಟ್ಯಾ? ಈಗ ನೀನು ರಾಧೆ ಅಲ್ಲ, ಈಗ ನೀನು ದೇವಿ ಪಾರ್ವತಿ. ಗೊಲ್ಲ, ಹಾಗಾದ್ರೆ ದೇವಿ ಪಾರ್ವತಿ ಹಣ್ಣು ತಿನ್ನೋ ಹೋಗಿಲ್ವಾ? ರಾಧಿ, ನೀನ್ ಮರ್ತ್ಬಿಟ್ಯಾ? ಗುರುದೇವರು ಏನ್ ಹೇಳಿದ್ರು ಅಂತ? ಗೊಲ್ಲ, ಗುರುದೇವ ಅಂತೂ ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಾರೆ. ನೀನ್ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ಯಾ? ಗುರುದೇವ ಏನ್ ಹೇಳಿದ್ರು? ರಾಧಿ, ಗುರುದೇವರು ಏನ್ ಹೇಳಿದ್ರು ಅಂದ್ರಿ? ಶಿವನ ಪಡ್ಕೊಳ್ಳೋದಿಕ್ಕೋಸ್ಕರ ದೇವಿ ಪಾರ್ವತಿ ಕಠೋರ ತಪಸ್ ಮಾಡಿದ್ಲು. ಆದ್ರೆ ನೀನು ದೇವಿ ಪಾರ್ವತಿ ಆಗಿದ್ರು ಕೂಡ ಹಣ್ಣು ತಿಂತಿದ್ಯಾ. ಕೊಡು, ಈ ಹಣ್ಣನ್ನ ನನ್ ಕೊಡು. ಗೊಲ್ಲ, ಗುರುದೇವ ಜೊತೆಗೆ ಇದನ್ನು ಹೇಳಿದ್ರು. ಮಹಾದೇವ ಸೃಷ್ಟಿ ರಚನೆ ಮಾಡೋಕೆ ವಿಷಪಾನನೆ ಮಾಡಿದ್ದ. ಮತ್ ನೀನು ಇದ್ಯಾ, ಇಲ್ಲಿ ತನಕ ಮಣ್ಣು ತಿಂತಿದ್ಯಾ. ಈಗ ಹೋಗು, ನೀನ್ ಹೋಗಿ ಮಣ್ಣನ್ನ ತಿನ್ನು, ಮತ್ ನನಗೆ ನನ್ನ ಹಣ್ಣನ್ ತಿನ್ನೋಕ್ ಬಿಡು. ಈ ಹಠಮಾರಿ ರಾಧಿ ದೇವಿ ಪಾರ್ವತಿ ಆಗಿದ್ರು ಕೂಡ ಅವಳ ಹಟ್ಟನ್ ಮಾತ್ರ ಬಿಡೋದೇ ಇಲ್ಲ. ಇವಳನ್ನ ಗೆಲ್ಲೋದು ಅಸಾಧ್ಯನೇ. ನೀನೇನಾದ್ರೂ ಹೇಳ್ದಾಗಲ್ಲ? ಇಲ್ಲ ಇಲ್ಲ, ಏನೂ ಇಲ್ಲ, ಹಣ್ಣು ತಿನ್ನು. ವಿಷ್ಣು, ಕಲ್ಪಗಳಿಂದ ಪ್ರತೀಕ್ಷೆ ಮಾಡ್ತಿರೋ ಪ್ರತಿಕಾರನ ಕೂಟನಾಗ ಇವತ್ತು ಪಡ್ಕೋತಾನೆ ನಿನ್ನಿಂದ. ಇಂದು ಬೇಕಿದ್ದರೆ ಆ ವಂಚಕ ಸಾಯಲಿ ಅಥವಾ ಆ ಕೋಟನಾಗ, ಎರಡೂ ಸ್ಥಿತಿಯಲ್ಲೂ ವಿಜಯ ಭಗವಂತ ಕಂಸನದ್ದೇ. ನಾರಾಯಣ ನಾರಾಯಣ. ಮಾತೆ, ನನ್ನ ಹೃದಯದಲ್ಲಿ ಪದೇ ಪದೇ ಒಂದೇ ಪ್ರಶ್ನೆ ಹುಟ್ಟುತ್ತಿದೆ. ಪರಮಾವತಾರಿ ಶ್ರೀಕೃಷ್ಣ ಆ ಪಾಪಿ ಕಂಸನ ಅಂತ್ಯ ಮಾಡಲೆಂದೇ ಈ ಜಗತ್ತಿನಲ್ಲಿ ಅವತರಿಸಿದ್ದರೆ ಅವನೇಕೆ ಅತಿ ಶೀಘ್ರದಲ್ಲೇ ಕಂಸನ ಅಂತ್ಯವನ್ನು ಮಾಡುತ್ತಿಲ್ಲ ಮಾತೆ? ಕಂಸನಂತೂ ಸಮಸ್ತ ಜಗತ್ತಿಗೆ ವ್ಯಾಪಿಸಿದ ಅಧರ್ಮದ ಬೇರು. ಒಮ್ಮೆ ಬೇರೆ ಸಮಾಪ್ತವಾದರೆ ಕೂಟನಾಗನಂತಹ ಅಧರ್ಮಿ ಎಂದಿಗೂ ಈ ಜಗತ್ತಿನಲ್ಲಿ ತಲೆ ಎತ್ತಲಾರ ಮಾತೆ. ದೇವರ್ಷಿ, ನಿಮ್ಮ ಈ ಮಾತು ಖಂಡಿತ ಸತ್ಯ. ಜಗತ್ತಿನಲ್ಲಿ ವ್ಯಾಪಿಸಿರುವ ಎಲ್ಲ ಅಧರ್ಮದ ಮೂಲ ಕಂಸನೇ. ಆ ಅಧರ್ಮದ ಬೇರು ಎಷ್ಟು ಆಳವಾಗಿದೆ ಮತ್ತು ಎಲ್ಲೆಲ್ಲಿ ವ್ಯಾಪಿಸಿದೆ, ಇದರ ಸುಳಿವು ಕೇವಲ ಕಂಸನಿಂದಲೇ ತಿಳಿಯುತ್ತದೆ. ಹಾಗಾಗಿಯೇ ಕಂಸನ ಅಂತ್ಯವೇನಾದರೂ ಇಂದೇ ಆದರೆ ಆಗ ಅನೇಕ ಲೋಕದಲ್ಲಡಗಿರುವ ಅನೇಕ ಅಸುರರು ಪುನಃ ಅಧರ್ಮದ ವಟವೃಕ್ಷವನ್ನು ನಿರ್ಮಿಸುತ್ತಾರೆ. ನಾರಾಯಣ ನಾರಾಯಣ. ಇದರ ಅರ್ಥ ಹೀಗಲ್ಲವೇ ಮಾತೆ? ಆ ಭಗವಂತ ಶ್ರೀಕೃಷ್ಣ ಕಂಸನ ಕೈಗಳಿಂದಲೇ ಅವನ ಅಧರ್ಮದ ನಾಶ ಮಾಡುತ್ತಿದ್ದಾನೆ.
ಅವನಿಗೆ ಈ ವಿಷಯದ ಅರಿವೂ ಆಗುತ್ತಿಲ್ಲ. ನಾರಾಯಣ ನಾರಾಯಣ. ಹೇ ಭಗವಂತ ಶಿವರೂಪಿ ಕೃಷ್ಣ, ದೇವಿ ಪಾರ್ವತಿಯ ರೂಪಿ ರಾಧೆ, ಈಗ ನೀವಿಬ್ಬರೂ ಮುಂದೆ ಬನ್ನಿ ಮತ್ತು ಈ ಪವಿತ್ರ ಜಲದಿಂದ ಗೋಪೇಶ್ವರ ಮಹಾದೇವನ ಜಲಾಭಿಷೇಕ ಮಾಡಿರಿ. ಹರ ಹರ ಮಹಾದೇವ, ಹರ ಮಹಾದೇವ, ಹರ ಮಹಾದೇವ, ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಮಹಾದೇವ, ಹರ ಹರ ಮಹಾದೇವ. ಹೇ ಪರಮಾವತಾರಿ ಶ್ರೀಕೃಷ್ಣ, ಹೇ ಲಕ್ಷ್ಮೀ ಸ್ವರೂಪಿ ಶ್ರೀ ರಾಧೆ, ನೀವಿಬ್ಬರೂ ನಮಗೆಲ್ಲ ಪೂಜನೀಯರು. ನಾವಿಬ್ಬರೂ ನಿಮ್ಮ ಭಕ್ತರು ಮಾತ್ರ. ತಮ್ಮ ಭಕ್ತರಿಗೆ ಇಂತಹ ಗರಿಮೆಯನ್ನು ನೀವು ಮಾತ್ರ ನೀಡಬಲ್ಲಿರಿ ಪ್ರಭು. ನಾವಿಬ್ಬರು ಶಿವ ಮತ್ತು ಪಾರ್ವತಿ ನಿಮಗೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತೇವೆ. ಮಂಗಲಾರತಿಯು ಭೋಲಾನಾಥನೆ, ಮಂಗಲಾರತಿಯು ಭೋಲಾನಾಥನೆ, ನೀ ಮಹದೇವನು ದೇವರ ದೇವನು, ಆದಿಯನಾದಿಯನಂತನು ನಿತ್ಯನು, ಸುಮಗಳ ನರ್ಚಿಸೆ ಭಾವ ಸಮರ್ಪಿಸೆ, ದೊರೆಯುವುದು ಪುಣ್ಯವು ನೀನೇ ಕರುಣಿಸೆ. ಮಂಗಲಾರತಿಯು ಭೋಲಾನಾಥನೆ, ಮಂಗಲಾರತಿಯು ಭೋಲಾನಾಥನೆ. ಹೇಳಿ ಮಹಾದೇವನಿಗೆ, ಹೇಳಿ ಮಾತೆ ಪಾರ್ವತಿಗೆ. ಈಗ ಜಗತ್ತಿನ ಕಲ್ಯಾಣಕ್ಕಾಗಿ ವಿಷಪಾನ ಮಾಡಿದ ದೇವಾದಿದೇವ ಮಹಾದೇವನ ಆರತಿ ಸ್ವೀಕಾರ ಮಾಡಿ. ಗುರುದೇವ, ಇದೇನಾಯ್ತು ಅವ್ರ ಶರೀರಕ್ಕೆ? ಹೀಗಂತೂ ಕೇವಲ ಕಾಲಕೂಟ ವಿಷದಿಂದ ಮಾತ್ರ ಆಗಲು ಸಾಧ್ಯ. ಆದರೆ ಕಾಲಕೂಟ ವಿಷ ಇಲ್ಲಿಗೆ ಹೇಗೆ ಬಂತು? ಇಷ್ಟು ದೊಡ್ಡ ನಾಗ ಮತ್ತು ವಿಷಕಾರಿನು ಖಂಡಿತ ಇದನ್ನ ಕಳಿಸಿರೋದು ಕಂಸನೇ. ಆದರೆ ಈ ನಾಗನಲ್ಲಿ ಕಾಲಕೂಟ ವಿಷ ಹೇಗೆ? ಇವತ್ತು ನನ್ನ ಕಾಲಕೂಟ ವಿಷದಿಂದ ಯಾರು ಪಾರಾಗಲ್ಲ. ಇನ್ನು ನಮ್ಮಲ್ಲಿ ಯಾರೊಬ್ರು ಉಳಿಯುತ್ತಿಲ್ಲ. ನಾವೆಲ್ಲ ಸತ್ತೋಗ್ತೀವೀಗ.
ಕೇಶಿ, ಇದರಲ್ಲಿ ಒಂದು ಮುಷ್ಟಿ ಆರಿಸು. ಆದ್ರೆ ಈ ಮುಷ್ಟಿಯಲ್ಲಿ ಏನಿದೆ? ಒಂದು ಮುಷ್ಟಿಯಲ್ಲಿ ಕೂಟನಾಗನ ಮೃತ್ಯು ಇದೆ. ಮತ್ತೆ ಇನ್ನೊಂದರಲ್ಲಿ? ಮತ್ತು ಇನ್ನೊಂದು ಮುಷ್ಟಿಯಲ್ಲಿ ಕೂಟನಾಗನ ಭಯಂಕರ ಮೃತ್ಯು ಇದೆ. ಆದ್ರೆ ಕೂಟನಾಗನೇ ಎಲ್ಲರ ಮೃತ್ಯು. ನಾನು ನನ್ನ ಎಷ್ಟು ಅಸುರರನ್ನು ಕಳಿಸಿದೆನೋ ಎಲ್ಲರೂ ಮೃತ್ಯುವಾಗಿದ್ದರು, ಎಲ್ಲರ ಮೃತ್ಯುವಾಯಿತು. ನನಗೀಗ ಯಾರ ಮೇಲೂ ವಿಶ್ವಾಸವೇ ಇಲ್ಲ. ವಿಶ್ವಾಸ ಇಟ್ಕೋ ಕಂಸ. ಇಲ್ಲಿ ತನಕ ಏನಾಯ್ತೋ ಇವತ್ತಿಂದ ಹಾಗಾಗೋದಿಲ್ಲ. ಈ ಸಾರಿ ಖಂಡಿತವಾಗ್ಲೂ ನೀನೇ ಗೆಲ್ಲೋದು. ಗೆಲುವು ಭಗವಂತನದ್ದೇ ಆಗುತ್ತದೆ. ಭಗವಂತ ನಾನು, ಭಗವಂತ ಕಂಸ, ಗೆಲ್ಲುವುದು ನಾನೇ. ಆದರೆ ಇಲ್ಲಿಯವರೆಗೆ ನೀನು ನನ್ನ ಆದೇಶ ಪಾಲಿಸಲಿಲ್ಲ ಕೇಶಿ. ಆರಿಸು. ಆದ್ರೆ ಮುಷ್ಟಿ ಖಾಲಿ ಇದೆ. ಇದರಲ್ಲೂ ಏನೂ ಇಲ್ಲ. ಧೈರ್ಯವಾಗಿರಿ, ನೀವೆಲ್ಲರೂ ಧೈರ್ಯವಾಗಿರಿ. ಈ ಮಂದಿರದೊಳಗಡೆ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಾ. ಆದ್ರೆ ಕೃಷ್ಣ, ಆ ಹಾವು ಒಳಗೇನಾದ್ರೂ ಬಂದ್ರೆ? ದಾಮು ಚಿಕ್ಕಪ್ಪ, ಅದು ಎಷ್ಟು ದೊಡ್ಡದಿದೆ ಅಂದ್ರೆ ಅದು ಒಳಗಡೆ ಬರೋದಿಕ್ಕೆ ಆಗೋದಿಲ್ಲ. ಗೊಲ್ಲ, ಅಲ್ಲೋಡು. ಕೃಷ್ಣ, ಯಾವ ಭಯ ಇತ್ತು ಅದೇ ಆಯ್ತು. ಇದು ಇಲ್ಲಿಗೂ ಬಂತಲ್ಲ, ಈಗೇನ್ ಮಾಡೋದು ಕೃಷ್ಣ? ದಾಮು ಚಿಕ್ಕಪ್ಪ, ಮತ್ ನೀವ್ ಇಲ್ಲಿ ಹಾಕಿದ್ದೀರಾ? ಎಲ್ರು ಬೇಗ ಬೇಗ ನಡೀರಿ, ಇಲ್ಲಿಂದ ಹೊರಗಡೆ ಹೋಗಿ. ಕೂಟನಾಗನಿಂದ ಪಾರಾಗಿ ಎಲ್ಲಿವರೆಗೂ ಓಡ್ತೀರಾ ನೀವೆಲ್ಲ? ಬೇಗನೆ ಬನ್ನಿ. ಬೇಗ ನಡೀರಿ, ನಡೀರಿ. ಒಂದ್ ನಿಮಿಷ ನಿಲ್ಲಿ. ನಾವು ಪಾರಾಗೋದಕ್ಕೆ ಇರೋದು ಒಂದೇ ದಾರಿ. ಇದರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಸುರಕ್ಷಿತವಾಗಿರ್ತೀವಿ. ಬನ್ನಿ. ಈ ನಾಗ ನಮ್ಮನ್ ಬಿಡಲ್ಲ ಅನ್ಸುತ್ತೆ. ಅಂದ್ರೆ ನಾವೀಗ ಇನ್ನೂ ವೇಗವಾಗಿ ಓಡ್ಬೇಕಾಗತ್ತೆ. ಈ ನಾಗನಿಂದ ಪಾರಾಗೋದಕ್ಕೆ ಒಂದೇ ದಾರಿ. ಯಮುನೆ ಕಡೆ ಒಂದು ಸಣ್ಣ ಮಾರ್ಗ ಇದೆ, ನಾವು ಅಲ್ಲಿಂದ ಹೋಗ್ಬೇಕಾಗುತ್ತೆ. ಈ ದಾರಿಯಲ್ಲಿ ನಡೀರಿ. ಇಲ್ಲಂತೂ ಮುಂದೆ ಹೋಗೋದಕ್ಕೆ ಯಾವ ದಾರಿನೂ ಇಲ್ಲ. ದಾಮು ಚಿಕ್ಕಪ್ಪ, ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಅಲ್ಲಿ ನೋಡಿ. ಬೇಗ ಬನ್ನಿ, ಎಲ್ರೂ ಬನ್ನಿ. ನಡೀರಿ, ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಬೇಗ ಬನ್ನಿ. ಅತ್ತೆ ಬನ್ನಿ. ಕೂಟನಾಗನ ಮಾರ್ಗನ ಯಾರು ತಡೆಯಕ್ಕಾಗಲ್ಲ. ಕೃಷ್ಣ, ಈ ನಾಗ ತಾನು ವಿಷದಿಂದ ಕಲ್ಲನ್ನೇ ಕರಗಿಸ್ತಿರೋ ಹಾಗಿದೆ.
ಈ ನಾಗ ಒಳಗಡೆ ಬರೋ ಪ್ರಯತ್ನ ಮಾಡ್ತಿದೆ. ಇಷ್ಟೊಂದು ವಿಷಕಾರಿ ವಿಷ ಇದೇನಾದ್ರೂ ನಮ್ ವೃಂದಾವನದ ಮೇಲ್ ಬಿದ್ರಿ ಎಲ್ಲ ನಾಶ ಆಗ್ಬಿಡತ್ತೆ. ನಾನು ಹೇಗಾದ್ರೂ ಮಾಡಿ ಇವನನ್ನ ಬೇರೆ ಕಡೆ ಕಳಿಸ್ಬೇಕು. ಈ ಅಧರ್ಮಿ ನಾಗಂಗ್ ಹೆದ್ರೋ ಯಾವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಹುಟ್ಟು ಸಾವು ಎರಡು ದೇವ್ರ ಕೈಯಲ್ಲಿರುತ್ತೆ. ನಾವು ಕೇವಲ ನಮ್ ಕೆಲಸ ಮಾಡ್ತಿರ್ಬೇಕಷ್ಟೇ. ಬನ್ನಿ, ಹೆದರಬೇಡಿ, ಬನ್ನಿ ಹೋಗೋಣ. ರಾಧೆ, ಈ ಅಧರ್ಮಿ ನಾಗನಿಂದ ಪಾರಾಗೋಕೆ ಒಂದೇ ದಾರಿ ಉಳಿದಿದೆ. ಅದೇನ್ ಗೊಲ್ಲ? ರಾಧೆ, ನೀನು ಈ ಜನರನ್ನೆಲ್ಲ ಕರ್ಕೊಂಡು ವೃಂದಾವನಕ್ಕೆ ಹೋಗು. ನಾನು ಈ ನಾಗನ್ ಮೇಲೆ ಗಮನ ಇಟ್ಟಿರ್ತೀನಿ. ನೀನ್ ಒಬ್ಬನೇ ಇರ್ತೀಯಾ? ಆ ನಾಗ ಎಷ್ಟು ದೊಡ್ಡದಿದೆ. ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ರಾಧೆ, ನಿಮ್ಗೆ ನನ್ ಮೇಲೆ ವಿಶ್ವಾಸ ಇದೆ ಅಲ್ವಾ? ಹಾಗಾದ್ರೆ ಸರಿ, ಹೋಗು, ಬೇಗ ಹೋಗು. ಎಲ್ರನ್ನೂ ವೃಂದಾವನಕ್ಕೆ ಕರ್ಕೊಂಡು ಹೋಗು. ಆಗ್ಲಿ ಗೊಲ್ಲ, ನಿನ್ ಮೇಲೆ ಧ್ಯಾನ ಇರ್ಲಿ. ಅಪ್ಪ ಅಮ್ಮ, ಅಲ್ಲಿಂದ ಅಲ್ಲ, ಇಲ್ಲಿಂದ ಹೋಗ್ಬೇಕು. ನಮ್ಮ ಹತ್ರ ಯೋಚನೆ ಮಾಡೋಕೆ ಸಮಯ ಇಲ್ಲ. ಬೇಗ ಹೋಗ್ಬೇಕು. ಇಲ್ಲಿ ಮಾರ್ಗ ಸುರಕ್ಷಿತವಾಗಿದೆ. ಬನ್ನಿ. ನಿಂತ್ಕೋನಾಗ. ವಿಷ್ಣು, ಕೊನೆಗೂ ನೀನ್ ನನ್ ಮುಂದೆ ಬಂದೇ ಬಿಟ್ಟೆ. ನಾಗ, ನನ್ ಗೊತ್ತಿಲ್ಲ ನೀನ್ ಯಾರನ್ನು ಹುಡುಕ್ತಿದ್ಯೋ, ಆದ್ರೆ ನಾನು ಕೃಷ್ಣ. ಕೃಷ್ಣ, ನನ್ನ ಅಮ್ಮನ್ ಕಂದ ಕೃಷ್ಣ. ನಿನಗ್ ನನ್ ಗುರುತು ಸಿಗ್ಲಿಲ್ಲ ಅನ್ಸುತ್ತೆ ವಿಷ್ಣು. ನಾನು ಕೂಟನಾಗ. ಅದೇ ಕೂಟನಾಗ ನನಗೆ ನೀನು ನಿದ್ರಾಬಾಣ ಪ್ರಯೋಗಿಸಿ ನಿದ್ರೆ ಮಾಡೋ ಹಾಗೆ ಮಾಡಿದ್ದೆ. ನಾನು 2 ಕಲ್ಪದ ತನಕ ಮಲಗೆ ಇದ್ದೆ. ಆದ್ರೆ ಈಗ ನನಗೆ ಎಚ್ಚರ ಆಗಿದೆ. ಇನ್ನು ಮಲಗೋ ಕೆಲಸ ನಿಂದು. ಚಿರನಿದ್ರೆಯಲ್ಲಿ ಮಲಗೋದು. ಕುಟನಾಗ ನನ್ನಮ್ಮ ಹೇಳ್ತಾಳೆ, ಯಾರ ಅಧರ್ಮದ ದಾರಿಲಿ ಹೋಗ್ತಾರೋ ಅವ್ರ ಅಂತ್ಯ ನಿಶ್ಚಿತ ಆಗಿರತ್ತೆ. ಈಗ್ಲೇ ನನ್ ಮಾತ್ ಕೇಳು, ಸುತ್ತಲ ಲೋಕಕ್ಕೆ ಹೋಗ್ಬಿಡು. ಅದೇ ನಿನ್ಗೆ ಸರಿಯಾಗಿರೋದು ಕೂಟನಾಗ. ಸರಿನಾ? ಸರಿ ಮತ್ತೆ ತಪ್ಪಿನ ನಿರ್ಣಯನ ಈಗ ನನ್ನ ಕಾಲಕೂಟ ವಿಷ ಮಾಡುತ್ತೆ. ಈ ವಿಷದಿಂದ ಪಾರಾಗೋದ್ ಬಿಟ್ಟು ಈಗ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ಈ ಕೂಟನಾಗನ್ನ ಮರಳ್ ಮಾಡಿ ಇಲ್ಲಿಂದ ದೂರ ಅಂತ ಕರ್ಕೊಂಡು ಹೋಗ್ಬೋದು. ಬಾ ಬಾ ಬಾ. ಅಲ್ಲಲ್ಲ, ಬಹುಶಃ ಅಸುರನಾಗ ತನ್ನ ದಿಕ್ಕು ಬದಲಾಯಿಸಿರ್ಬೇಕು. ಈಗ ಅವನು ನಮ್ಮ ಹಿಂದೆ ಇಲ್ಲ. ಈಗ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ಇಲ್ಲ ನಂದ, ಸಂಕಷ್ಟ ಇನ್ನೂ ದೂರ ಆಗಿಲ್ಲ. ಆ ನಾಗ ಎಲ್ಲಿಂದಾದ್ರೂ ಬರ್ಬೋದು. ನಾವು ನಮ್ಮ ಸುರಕ್ಷತೆಗೆ ಸಿದ್ಧತೆ ಮಾಡ್ಕೋಬೇಕು. ನಂದರಾಜ, ಕೃಷ್ಣ ಎಲ್ಲಿ? ಕೃಷ್ಣ 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 ಕೃಷ್ಣ. ನನಗೆ ನೆನಪಿರೋದು ಅಂದ್ರೆ ಕೃಷ್ಣನ ಕೊನೆ ಸಲ ನಾನು ಆ ಗುಹೆ ಒಳಗೆ ನೋಡಿದ್ದು. ಅಂದ್ರೆ ಕಂದ ನಮ್ ಜೊತೆ ಬಂದೇ ಇಲ್ಲ. ಕಂದ, ಎಷ್ಟೊತ್ತಿಗೆ? ಅತ್ತೆ,
ಗೊಲ್ಲನ್ ಬಗ್ಗೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೊಲ್ಲನಿಂದಾನೇ ನಾವಿಲ್ಲಿ ತನಕ ಸುರಕ್ಷಿತವಾಗಿ ಬಂದಿದ್ದೀವಿ. ರಾಧೆ, ನಿನ್ ಮಾತಿನ ಅರ್ಥ ಏನು? ಅತ್ತೆ, ನಿಮ್ಗೇನ್ ಅನ್ಸುತ್ತೆ? ಆ ನಾಗ ತಂದಾರಿನ ಯಾಕೆ ಬದಲಾಯಿಸಿದ್ದು? ಕೃಷ್ಣನಿಂದಾನೆ. ಯಾಕಂದ್ರೆ ಗೊಲ್ಲಾನೆ ಅದ್ರ ದಿಕ್ ಬದಲಾಯಿಸಿ ಅವನ್ನ ಬೇರೆ ದಿಕ್ಕಲ್ಲಿ ಕರ್ಕೊಂಡೋದ. ಹೇ ಪ್ರಭು, ಹಾಗಾದ್ರೆ ನಮ್ಮನ್ನೆಲ್ಲ ಅಪಾಯದಿಂದ ಕಾಪಾಡೋಕೆ ನನ್ ಕನ್ನ ತಾನೇ ಅಪಾಯದ ಹತ್ರ ಹೋದ್ನ. ನಾನು ಅವನ ಹತ್ರ ಹೋಗ್ಲೇಬೇಕು. ಯಶೋದೆ, ಯಶೋದೆ, ಯಶೋದೆ ನಿಂತ್ಕೋ. ಮೊದ್ಲು ನಾವು ತಿಳ್ಕೋಬೇಕು, ಕೃಷ್ಣ ಸರ್ಪ ಕರ್ಕೊಂಡು ಎಲ್ಲಿ ಹೋದ, ಯಾವ ದಿಕ್ಕಲ್ಲಿ ಹೋದ ಅಂತ. ಬಾ ಗುರುದೇವ, ನಿಮ್ ಹತ್ರ ದಿವ್ಯ ದೃಷ್ಟಿ ಇದೆ. ಈಗ ನೀವೇ ನಮಗ್ ನೋಡಿ ಹೇಳ್ಬೇಕು, ಕೃಷ್ಣ ಸುರಕ್ಷಿತವಾಗಿದ್ದಾನ? ಹಾ ಗುರುದೇವ, ಹೇಳಿ, ನನ್ ಕನ್ನ ಕ್ಷೇಮವಾಗಿದ್ದಾನ? ನಂದರಾಣಿ, ನನಗೆ ನಿನ್ನ ಚಿಂತೆಯ ಅರಿವಿದೆ. ಆದರೆ ಧೈರ್ಯವಾಗಿರಿ. ನನ್ನ ಜ್ಞಾನ ಹೇಳುತ್ತಿದೆ, ನನ್ನ ಅನುಭವ ಹೇಳುತ್ತಿದೆ, ಎಲ್ಲಕ್ಕಿಂತ ನನ್ನ ವಿಶ್ವಾಸ ಹೇಳುತ್ತಿದೆ, ಕೃಷ್ಣನಿಗೆ ಏನೂ ಆಗದು. ಗುರುದೇವ, ನನಗೆ ನಿಮ್ಮ ವಿಶ್ವಾಸದ ಮೇಲೆ ಪೂರ್ಣ ವಿಶ್ವಾಸ ಇದೆ. ಆದ್ರೆ ನನ್ನ ಹೃದಯ ಒಬ್ಬ ತಾಯಿ ಹೃದಯ ಅಲ್ವಾ. ನಾನು ನನ್ನ ಕಂದನ ಹತ್ರ ಹೋಗ್ಬೇಕು. ಕಂದ! ಯಶೋದೆ, ಯಶೋದೆ ನಿಂತ್ಕೋ. ಯಶೋದೆ ನಿಂತ್ಕೋ. ಎಲ್ಲಿ ಹೋದ ವಂಚಕ ಪೂರ್ಣಾವತಾರಿ? ಕೃಷ್ಣ, 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 ಎಲ್ಲಿದ್ಯಾ ಕೃಷ್ಣ? ಹೇ ನಾರಾಯಣ, ಹೇ ಶಿವಶಂಕರ ಶಂಭೋ, ಹೇ ವೃಂದಾದೇವಿ, ನನ್ನ ಕಂದನ ರಕ್ಷಣೆ ಮಾಡಿ, ಅವನೆಲ್ಲೇ ಇದ್ರು ಅವನನ್ನ ಕಾಪಾಡಿ. ಮಿತ್ರ, ನನಗ ಅರ್ಥನೇ ಆಗ್ತಿಲ್ಲ. ಈ ದೊಡ್ಡ ಕಾಡಲ್ಲಿ ನಾವು ಕೃಷ್ಣನ ಎಲ್ಲಿ ಅಂತ ಹುಡ್ಕೋದು? ನಂದ, ನಾವು ಕೃಷ್ಣನ ಹುಡ್ಕೋದಕ್ಕೆ ಗೋಪೇಶ್ವರ ಮಂದಿರದ ಕಡೆ ಹೋಗ್ಬೇಕು. ನನ್ ಗೊಲ್ಲ ಅವನ್ ಜೀವನೇ ಪಣಕ್ಕಿಟ್ಟು ಆ ನಾಗನ ಬೇರೆ ಕಡೆ ಕರ್ಕೊಂಡೋದ. ಈಗ ಇವರು ಮತ್ತೆ ಏನಾದ್ರೂ ಗೋಪೇಶ್ವರ ಮಂದಿರಕ್ಕೆ ಹೋದ್ರೆ ನನ್ ಗೊಲ್ಲನ್ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನನ್ನಣ್ಣ, ನಾ ಪೂರ್ತಿ ಕಾಡನ್ನು ಹುಡುಕಿದ್ವಿ, ಆದ್ರೆ ನಮ್ ಕೃಷ್ಣ ಪೂರ್ತಿ ಕಾಡಲ್ಲಿ ಎಲ್ಲೂ ಸಿಕ್ತಿಲ್ಲ. ಏನು? ದಾಮೋದರ, ಏನಾದ್ರೂ ಆಗ್ಲಿ ನಾವು ಕೃಷ್ಣನ ಹುಡುಕ್ಲೇಬೇಕು. ಬನ್ನಿ. ಹಾ, ಬನ್ನಿ. ವಿಷ್ಣುವಿನ ಪೂರ್ಣಾವತಾರಿ ಕಂಸ ನಿನ್ನ ಸಾಹಸದ ಬಗ್ಗೆ ಎಷ್ಟೋ ಕತೆ ಹೇಳಿದ್ದಾನೆ. ನೀನ್ ಎಷ್ಟೋ ರಾಕ್ಷಸರನ್ನ ನಾಶ ಮಾಡಿದ್ಯಾ ಅಂತ ಕೇಳಿದ್ದೀನಿ. ಮತ್ತೆ ನಿನಗೆ ನನ್ನ ಮೇಲೆ ಎಂತ ಭಯ? ನಾನಂತೂ ಯಾವ ರಾಕ್ಷಸನೂ ಅಲ್ಲ, ನಾನೊಬ್ಬ ಸಾಧಾರಣ ನಾಗ ಅಷ್ಟೇ. ಬಾ, ನನ್ ಎದುರಿಗೆ ಬಾ. ನನಗನ್ಸ್ತಾ ಇದೆ ಈ ಬಾಲಕ ಅಷ್ಟು ಸರಳವಾಗಿ ನನ್ನ ಎದುರಿಗೆ ಬರಲ್ಲ ಅಂತ. ನಾನ್ ನನ್ನ ಶಕ್ತಿ ತೋರಿಸ್ಲೇಬೇಕು, ಇವನಿಗೆ ತೋರಿಸ್ಲೇಬೇಕು ನನ್ನ ಕಾಲಕೂಟ ವಿಷದ ಅರ್ಥ.
ಕೂಟನಾಗ ಅತ್ಯಂತ ಶಕ್ತಿಶಾಲಿ. ಇವನ್ ಪೂರ್ತಿ ಕಾಡನ್ನೇ ವಿಷ ಮಾಡ್ತಿದ್ದಾನೆ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಗೋಗ್ಬೇಕು. ನಂದಣ್ಣ, ಅಲ್ಲಿ ನೋಡಿ ಆ ನಾಗ. ಕಂದ ಖಂಡಿತ ಇಲ್ಲೇ ಇರಬೇಕು. ಬನ್ನಿ ಬನ್ನಿ. ವಿಷ್ಣುವಿನ ಪೂರ್ಣಾವತಾರಿ, ಬಹಳ ಕಣ್ಣ ಮುಚ್ಚಾಲೆ ಆಡ್ದೆ ನನ್ ಜೊತೆ. ಈಗ ನಿನ್ನ ಕಣ್ಣ ಮುಚ್ಚಾಲೆ ಪರಿಣಾಮನ ಸಂಪೂರ್ಣ ಜಗತ್ತೇ ಅನುಭವಿಸಬೇಕು. ನೀನು ನಿನ್ನನ್ನೇ ಜಗತ್ತಿನ ಪಾಲಕ ಅಂತ ಹೇಳ್ಕೊಳ್ತಿಲ್ವಾ? ಇವತ್ತು ನಾನು ನನ್ನ ಸಂಪೂರ್ಣ ಕಾಲಕೂಟ ವಿಷಾನು ಉಗುಳ್ತಿದ್ದೀನಿ. ಇನ್ನು ನೀನು ಉಳಿಯಲ್ಲ, ಅಥವಾ ನಿನ್ನ ಈ ಸಮಸ್ತ ಜಗತ್ತು. ಕುಟನಾಗ, ನಾನ್ ನಿನ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿರ್ಲಿಲ್ಲ. ಬದ್ಲಿಗೆ ನಾನು ಏನ್ ನೋಡ್ತಿದ್ದೆ ಅಂದ್ರೆ ನಿನ್ನೊಳಗ್ ಶಕ್ತಿ ಎಷ್ಟಿದೆ ಅಂತ. ಕೂಟನಾಗ, ತೋರ್ಸು ನಿನ್ ಶಕ್ತಿ. ಸ್ವಲ್ಪ ನಾನು ನೋಡ್ತೀನಿ ಕಾಲಕೂಟ ವಿಷದಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಪೂರ್ಣಾವತಾರಿ, ಸಮುದ್ರ ಮಂಥನದಲ್ಲಿ ಬಂದ ಈ ಕಾಲಕೂಟ ವಿಷಾನ ನಾನು ಇಲ್ಲಿವರೆಗೂ ಕಾಪಾಡ್ಕೊಂಡಿದ್ದೆ. ಇವತ್ತದೇ ವಿಷದಿಂದ ಇಡೀ ಜಗತ್ತೇ ನಾಶ ಆಗುತ್ತೆ. ಕಲ್ಪಗಳ ಮೊದಲು ನೀವು ಈ ಜಗತ್ತಿನ ರಕ್ಷಣೆಗೆ ಕಾಲಕೂಟ ವಿಷಪಾನ ಮಾಡಿದ್ರಿ. ಹಾಗಾಗಿ ನಿಮ್ಮನ್ನ ನೀಲಕಂಠ ಅಂತಾನು ಕರೆಯೋದು. ಹೇ ನೀಲಕಂಠ ಮಹಾದೇವ, ನನಗೆ ಸಹಾಯ ಮಾಡಿ. ನನಗೆ ಆ ದಿವ್ಯ ಶಕ್ತಿ ಪ್ರದಾನ ಮಾಡಿ. ಅದರಿಂದ ನಾನು ಈ ಜಗತ್ತಲ್ಲಿರೋ ಕಾಲಕೂಟನ ವಿಷ ಕುಡಿದು ಈ ಜಗತ್ತಿನ ರಕ್ಷಣೆ ಮಾಡಬೇಕು. ನಾರಾಯಣ ನಾರಾಯಣ, ಇದೇನು ಮಾತೆ? ನಂದಪುತ್ರ ಸಮಸ್ತ ಕಾಲಕೂಟ ವಿಷವನ್ನು ಕುಡಿದು ಬಿಟ್ಟ. ಆದರೆ ಸ್ವತಃ ದೇವಾದಿದೇವ ಮಹಾದೇವನು ತನ್ನ ಕಂಠದಲ್ಲಿ ಧಾರಣೆ ಮಾಡಿದ್ದ ಮಾತೆ. ಈಗಂತೂ ಅನರ್ಥವಾಗುತ್ತಿದೆ ಮಾತೆ, ಅನರ್ಥವಾಗುತ್ತಿದೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಇದು ಬಹುಶಃ ಈ ವಿಷದ ಪ್ರಭಾವನೆ. ಇದ್ರಿಂದನೇ ಈಗ ನನಗೆ ನಿದ್ರೆ ಬರ್ತಿದೆ. ಬಾಲಕ, ಈಗ ನಿಶ್ಚಯ ಆಗೋಯ್ತು ನೀನೇ ವಿಷ್ಣುವಿನ ಅವತಾರವೆಂದು. ಹಾಗಾಗಿ ನೀನು ಕಾಲಕೂಟ ವಿಷ ಕುಡಿದ್ರು ಜೀವಂತವಾಗಿದ್ಯಾ. ಆದ್ರೆ ನಾನು ನಿನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನಿನ್ನ ಮೃತ್ಯುವಿನ ಬಾಗಿಲಿಗೆ ಕಳಿಸ್ತೀನಿ. ಈಗ ನನಗೆ
ಪುಟ್ಟನಾಗನ್ನ ಖಂಡಿತ ಎದುರಿಸೋ ಸ್ಥಿತಿಲಿ ಇಲ್ಲ ನಾನು ಇವನಿಂದ ಪಾರಾಗ್ಬೇಕು. ಪೂರ್ಣಾವತಾರಿ, ಇವತ್ತು ನಿನ್ನ ಪೂರ್ಣ ಲೀಲೆ ಮುಗಿಯುತ್ತೆ. ಈಗ ನಾನು ಈ ನೀರೊಳಗೋದ್ರಿ ಈ ವಿಷದ ಪ್ರಭಾವ ಕಡಿಮೆ ಆಗ್ಬೋದು. ಅಯ್ಯೋ ಇದೇನು? ಆ ವಿಷ್ಣು ಅಂಶನ ನಿನ್ನ ಮಹಾಬಲಿಯ ಸೊರರಿಗೂ ಕೊಲ್ಲಕ್ಕಾಗ್ಲಿಲ್ಲ, ಅವನ ಕೊಲ್ಲೋದಿಕ್ಕೆ ಬಿಲ್ಲು ಬಾಣನ? ಈ ಯೋಜನೆಯನ್ನು ನೀನೇ ಏನು ಆ ವಂಚಕನು ಅರಿಯಲಾಗುವುದಿಲ್ಲ. ನನ್ನ ಈ ಯೋಜನೆ ಫಲಿಸಿದಾಗ ಜಗತ್ತಿನಲ್ಲಿ ಕುಟಿಲ ನೀತಿಯ ಹೊಸ ಅಧ್ಯಾಯ ಬರೆಯಲ್ಪಡುತ್ತದೆ. ನೀನಿದೇನ್ ಮಾಡ್ದೆ ಕಂಸ? ವಿಷ್ಣುವಿನ ಅಧ್ಯಾಯ ಸಮಾಪ್ತ. ಇನ್ನು ಜಗತ್ತಿನಲ್ಲಿ ಕೇವಲ ಒಬ್ಬನೇ ಭಗವಂತ ಕಂಸ. ಆ ಚಕ್ರಧಾರಿ ಎಲ್ಲಿ ಹೋದೆ? ಕಂದ! ಕೃಷ್ಣ ಕೃಷ್ಣ ಕೃಷ್ಣ! 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 ನಂದರಾಜ, ನಂದರಾಜ, ನಾಗ ಎಲ್ಲಿ? ನಾಗ ಇದೇ ದಿಕ್ಕಲ್ಲಿ ಬಂದಿದ್ದು, ಅಂದ್ರೆ ಕೃಷ್ಣನು ಇಲ್ಲೇ ಎಲ್ಲೋ ಇರಬೇಕು. ಕೃಷ್ಣ! 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 ಕಂದ! ನೀನ್ ಎಲ್ಲಿದ್ಯಾ ಕಂದ? ನಂದಣ್ಣ, ನಂದರಾಣಿ, ಆ ನಾಗ! ಇದು ಅದೇ ಭಯಂಕರ ನಾಗ. ಆದ್ರೆ ಇದಕ್ಕೆ ಇಷ್ಟೊಂದು ಬಾಣ ಬಿಟ್ಟಿದ್ಯಾರು? ಆದ್ರೆ ನಂದಣ್ಣ, ಈ ನಾಗ ಸತ್ತಿದ್ಯೋ ಅಥವಾ ಇಲ್ವೋ ಅದು ಹೇಗ್ ಗೊತ್ತಾಗುತ್ತೆ? ದಾಮೋದರ, ಖಂಡಿತ ಈ ನಾಗ ಸತ್ತಿದೆ. ನೋಡಿ, ನಮ್ಮನ್ನೆಲ್ಲ ನೋಡಿದ್ಮೇಲೂ ಇದೇನು ಮಾಡ್ತಿಲ್ಲ. ಇದರ ಅರ್ಥ ಇದು ಸತ್ ಹೋಗಿದೆ. ನಂದರಾಜ, ಈ ನಾಗ ಸತ್ತಿದೆ, ಆದ್ರೆ ನನ್ ಕಂದ ಎಲ್ಲಿದ್ದಾನೆ? ನನ್ ಕಂದ ಎಲ್ಲೂ ಕಾಣ್ತಾ ಇಲ್ಲ. ಯಾಕೆ? ಎಲ್ಲಿದ್ದಾನ ಅವನು? ನಂದರಾಣಿ, ನೀವು ಚಿಂತೆ ಮಾಡ್ಬೇಡಿ, ನಾವು ಆ ಕಡೆಗೆ ಹೋಗಿ ನೋಡ್ತೀವಿ. ಕೃಷ್ಣ! ಕಂದ! ಯಶೋದೆ ಅದ್ಕೆ, ನಾವು ಪೂರ್ತಿ ಕಾಡಲ್ಲಿ ನೋಡಿದ್ವಿ, 4 ದಿಕ್ಕಲ್ಲೂ ಹುಡುಕಾಯ್ತು, ಆದ್ರೆ ಕೃಷ್ಣ ಎಲ್ಲೂ ಕಾಣ್ಲಿಲ್ಲ.
ಹೇ ಪ್ರಭು, ನನ್ ಕಣ್ಣನ್ಗೇನಾದ್ರೂ ಇಲ್ಲ ಇಲ್ಲ, ನನ್ ಕಣ್ಣನ್ಗೇನೂ ಆಗಲ್ಲ. ಇದು ಕೃಷ್ಣನ ವಸ್ತ್ರ. ನಂದಣ್ಣ, ನಂದರಾಣಿ, ಬೇಗ ಬನ್ನಿ. ಕಂದ, ಕೃಷ್ಣ, ಇಲ್ಲಿ ಬನ್ನಿ. ಈ ಪೀತಾಂಬರ, ಇದು ನಮ್ಮ ಕೃಷ್ಣನ ವಸ್ತ್ರ. ಈ ಪೀತಾಂಬರ ಇದು ನನ್ ಕಂದಂದು. ಇದರರ್ಥ ನನ್ ಕಂದ. ಕೃಷ್ಣನ ಪೀತಾಂಬರ ಇದರ ಬಾಯಲ್ಲಿದೆ ಅಂದ್ರೆ ಇದರ ಅರ್ಥ ಇದು ಕೃಷ್ಣನ. ಇಲ್ಲ ಯಶೋದೆ, ಕೃಷ್ಣನಿಗೇನೂ ಆಗಲ್ಲ. ಹೇ ನಾರಾಯಣ, ನೀವು ನಮಗೆ ಇಂಥ ಅನ್ಯಾಯ ಮಾಡಕ್ಕಾಗಲ್ಲ. ಹೇ ನಾರಾಯಣ, ನಾನು ಸದಾ ನಿಮ್ಮ ಹತ್ರ ಮಾಡ್ತಿದ್ದು ಒಂದೇ ಪ್ರಾರ್ಥನೆ, ನನ್ನ ಕಂದನ್ ರಕ್ಷಣೆ ಮಾಡಿ ಅಂತ. ಒಬ್ಬ ತಾಯಿಯ ದುಃಖ, ಅವಳ ಪ್ರಾರ್ಥನೆ, ಅವಳ ಕರೆನ ವ್ಯರ್ಥ ಮಾಡಬೇಡಿ ನಾರಾಯಣ. ನನ್ನ ಅಮ್ಮ ಅಂತ ಕರೆಯೋ ನನ್ನ ಕಂದನ್ನ ಕಳಿಸ್ಕೊಡಿ. ಬೇಕಾದ್ರೆ ನನ್ನ ಪ್ರಾಣ ತಗೊಳ್ಳಿ. ಹೇ ನಾರಾಯಣ. ಕೃಷ್ಣ, ಕೃಷ್ಣ, ಕಂದ, ನೀನ್ ಹುಷಾರಾಗಿದ್ಯಾ ತಾನೆ? ಅಮ್ಮ, ನಾನ್ ಕ್ಷೇಮವಾಗಿದ್ದೀನಿ. ಆದ್ರೆ ಕೂಟನಾಗನೇ ಕ್ಷೇಮವಾಗಿಲ್ಲ. ನೋಡು ಹೇಗೆ ವಿಶ್ರಾಂತಿ ಮಾಡ್ತಿದ್ದಾನೆ. ಕೂಟ್ನಾಗ ಸತ್ತು ಹೋದ ನಮ್ಮ ಕೃಷ್ಣ ಕೋಟನಾಗನ್ನ ಕೊಂದು ಬಿಟ್ಟ. ಜಯವಾಗಲಿ, ಜಯವಾಗಲಿ. ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ನನ್ಗೆ ಯಾಕೆ ಇಷ್ಟು ನಿದ್ರೆ ಬರ್ತಿದೆ? ಪ್ರಭು, ನಿಮ್ಮ ಮಹಿಮೆ ಅಪಾರ. ನೀವು ನಿಜಾರ್ಥದಲ್ಲಿ ಜಗತ್ತಿನ ಪಾಲಕನೇ. ಜಗತ್ತಿನ ರಕ್ಷಣೆಗಾಗಿ ನೀವು ಕೂಟನಾಗನ ಸಂಪೂರ್ಣ ವಿಷವನ್ನು ಸ್ವತಃ ಧಾರಣೆ ಮಾಡಿದ್ದೀರಿ. ಕೃಷ್ಣ, ಅಪಾಯ ದೂರ ಆದ್ಮೇಲೂ ನಾವೆಲ್ಲ ಸುಮ್ನೆ ಕೂತಿರ್ತಿದ್ವಿ. ಆದ್ರೆ ಇವತ್ತು ನೀನೇ ಸುಮ್ನಿದ್ಯಾ. ಏನ್ ವಿಷಯ? ಏನಾದ್ರೂ ಮಾತಾಡು ಕೃಷ್ಣ. ಹೌದು ಕೃಷ್ಣ, ನೀನೇ ಹೇಳ್ತೀಯಲ್ಲ, ಅಂತ್ಯ ಶುಭ ಆದ್ರೆ ಎಲ್ಲ ಶುಭ. ಸಂಕಷ್ಟ ಬಂದ್ರೂ ಮುಗ್ದೆ ಹೋಗುತ್ತೆ. ಈಗ ಹೇಳು, ಯಾಕೆ ಸುಮ್ನಿದ್ಯಾ?
ಚಿಂತೆ ಯಾಕೆ ಮಾಡ್ತಿದ್ಯಾ? ನಿಮಗೆಲ್ಲ ಏನೂ ಗೊತ್ತಿಲ್ಲ. ನನ್ ಕಂದ ಚಿಂತೆಲಿಲ್ಲ, ಹಸುವಲ್ಲಿದ್ದಾನೆ. ನೋಡು ಕಂದ, ನಾನ್ ನಿನ್ಗೋಸ್ಕರ ಪಾಯಸ ಮಾಡಿದೀನಿ, ತಗೋ ತಿನ್ನು. ಇಲ್ಲ ಇಲ್ಲ ಅಮ್ಮ, ಕೇವಲ ಈ ಕೀರು ನನ್ನ ಹಸುವು ಕಡಿಮೆ ಮಾಡೋದಿಲ್ಲ. ಸರಿ ಕಂದ, ನೀನ್ ಏನ್ ತಿನ್ಬೇಕು ಹೇಳು, ನಾನ್ ನಿನಗ್ ಬೇಕಾದನ್ ಮಾಡ್ಕೊಡ್ತೀನಿ, ಹೇಳು. ನನ್ ಬೇಕಾಗಿರೋದು ಎಲ್ಲ ವೃಂದಾವನವಾಸಿಗಳು ತಮ್ಮ ಕೈಯಾರೆ ತಿನ್ಸೋದು. ಕೇವಲ ಆಗ ನನ್ನ ಹಸು ಕಡಿಮೆ ಆಗತ್ತೆ.